ಇಡೀ ದೇಶದಲ್ಲಷ್ಟೇ ಅಲ್ಲ ವಿದೇಶಗಳಲ್ಲೂ ದೊಡ್ಡ ಮಟ್ಟಕ್ಕೆ ಸೌಂಡ್ ಮಾಡಿದ್ದ ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರ 26 ದಿನಗಳ ಉಪವಾಸ ಸತ್ಯಾಗ್ರಹ ಕೊನೆಗೂ ಮುಕ್ತಾಯವಾಗಿದೆ. ಹೌದು, ನಡುರಾತ್ರಿ ಆಸ್ಪತ್ರೆಯ ಐಸಿಯುನಲ್ಲಿ ನಡೆದ ಜಸ್ಟ್ 10 ನಿಮಿಷದ ಸೀಕ್ರೆಟ್ ಮೀಟಿಂಗ್ ಇಡೀ ಸೀನ್ ಅನ್ನೇ ಚೇಂಜ್ ಮಾಡಿಬಿಟ್ಟಿದೆ. ಕೊನೆಗೂ ಕೇಂದ್ರ ಸಚಿವ ಜೆಪಿ ನಡ್ಡಾ ಅವರ ಕೈಯಿಂದ ಜ್ಯೂಸ್ ಕುಡಿದು ವಾಂಗ್ಚುಕ್ ಸತ್ಯಾಗ್ರಹವನ್ನ ಮುಗಿಸಿದ್ದಾರೆ. ಅಷ್ಟಕ್ಕೂ ಆ 10 ನಿಮಿಷದಲ್ಲಿ ಆಗಿದ್ದೇನು ಬನ್ನಿ ನೋಡ್ತಾ ಹೋಗೋಣ. ಕತೆ ಶುರುವಾಗೋದು ಇಲ್ಲಿಂದ. ದೆಹಲಿ ಹೈಕೋರ್ಟ್ ಪರ್ಮಿಷನ್ ತಗೊಂಡು ವಾಂಗ್ಚುಕ್ ಅವರನ್ನ ಯಾವುದೇ ಆಂಬ್ಯುಲೆನ್ಸ್ ಸೈರನ್ ಸೌಂಡ್ ಇಲ್ಲದೆ ಸೈಲೆಂಟ್ ಆಗಿ ಗುರುಗ್ರಾಮದ ಮೇದಾಂತ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು. ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಚಿವರಾದ ಜೆಪಿ ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಜೊತೆ ಬರೋಬ್ಬರಿ 4 ಗಂಟೆ ಐ ಲೆವೆಲ್ ಮೀಟಿಂಗ್ ಮಾಡಿದ್ದು ವಾಂಗ್ಚುಕ್ ಅವರ ಪತ್ನಿ ಜೊತೆ ಮಾತನಾಡಿ ಸ್ಥಿತಿಯ ಗಂಭೀರತೆಯನ್ನ ವಿವರಿಸಿ ಈ ಹೋರಾಟವನ್ನ ಧನಾತ್ಮಕವಾಗಿ ಮುಗಿಸೋಕೆ ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸಿದಂತ ವಿಷಯ ಬೆಳಕಿಗೆ ಬಂದಿದೆ. ಅದೇ ದಿನ ತಡರಾತ್ರಿ ಸುಮಾರು 11:45ಕ್ಕೆ ಮೇದಾಂತ ಆಸ್ಪತ್ರೆಯ ಐಸಿಯುಗೆ ಎಂಟ್ರಿ ಕೊಟ್ಟ ಸಚಿವರು ಅಲ್ಲಿದ್ದ ಡಾಕ್ಟರ್ಸ್ ಮತ್ತು ಸ್ಟಾಫ್ ಗಳನ್ನ ಹೊರಗೆ ಕಳುಹಿಸಿ ಬಾಗಿಲು ಹಾಕೊಂಡು ಐಸಿಯುನಲ್ಲಿ ವಾಂಗ್ಚುಕ್ ಮತ್ತು ಸಚಿವರ ನಡುವೆ ಮಾತುಕತೆ ನಡೆದಿದೆ. ಜಸ್ಟ್ 10 ನಿಮಿಷದ ಗೌಪ್ಯ ಚರ್ಚೆ ಅದಾಗಿತ್ತು. ಈ ಚರ್ಚೆ ಮುಗಿದ ಮರುದಿನವೇ ವಾಂಗ್ಚುಕ್ ಸರ್ಕಾರಕ್ಕೆ 3 ಕಂಡೀಷನ್ಸ್ ಹಾಕಿ ನಾನು ಉಪವಾಸ ಹಿಂಪಡೆಯೋಕೆ ರೆಡಿ ಅಂತ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಅಷ್ಟಕ್ಕೂ ವಾಂಗ್ಚುಕ್ ಹಾಕಿದ 3 ಷರತ್ತುಗಳು ಏನೇನ್ ಗೊತ್ತಾ? ಫಸ್ಟ್, ಪ್ರತಿಭಟನೆಯಲ್ಲಿದ್ದ ಯಾವ ವಿದ್ಯಾರ್ಥಿಯ ಮೇಲೂ ಪೊಲೀಸರು ಕೇಸ್ ಹಾಕಬಾರದು. 2, ನೀಟ್ ಗೊಂದಲದಿಂದ ಪ್ರಾಣ ಕಳೆದುಕೊಂಡ ಅಭ್ಯರ್ಥಿಗಳ ಕುಟುಂಬಕ್ಕೆ ಪರಿಹಾರ ಕೊಡಬೇಕು. 3, ಸಂಸತ್ತಿನಲ್ಲಿ ಇದರ ಬಗ್ಗೆ ಚರ್ಚೆ ಆಗ್ಲೇಬೇಕು ಅಂತ ಹೇಳಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಈ ಬೇಡಿಕೆಗಳಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದ ತಡ ವಾಂಗ್ಚುಕ್ ಉಪವಾಸವನ್ನ ಕೊನೆಗೊಳಿಸಿದ್ರು. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಅಂದ್ರೆ, ಮೊದಲಿನಿಂದಲೂ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದ ವಾಂಗ್ಚುಕ್ ಕೊನೆಗೆ ಅವರ ರಾಜೀನಾಮೆ ಕೇಳಲೇ ಇಲ್ಲ. ಇದು ಎಲ್ಲರೂ ಕೂಡ ಗಮನಿಸುವಂತ ವಿಚಾರ ಆಗಿದ್ದು ತೀವ್ರ ಚರ್ಚೆಗೂ ಕೂಡ ಆಗ್ತಾ ಇದೆ. ಇನ್ನು ವಾಂಗ್ಚುಕ್ ತಮ್ಮ ಹೋರಾಟ ಮುಗಿಸಿದ್ರು ಜಂತರ್ ಮಂತರ್ ನಲ್ಲಿ ಸಿಜೆಪಿ ವಿದ್ಯಾರ್ಥಿ ಸಂಘಟನೆ ಸಚಿವರ ರಾಜೀನಾಮೆ ಸಿಗೋವರೆಗೂ ಕೂಡ ನಾವು ಪ್ರೊಟೆಸ್ಟ್ ನಿಲ್ಲಲ್ಲ ಅಂತ ಪಟ್ಟು ಹಿಡಿದಿದೆ. ಒಟ್ನಲ್ಲಿ 26 ದಿನಗಳ ಹೈ ಡ್ರಾಮಾಗೆ ಸದ್ಯಕ್ಕಂತೂ ತೆರೆ ಬಿದ್ದಿದೆ ಅಂತ ಹೇಳ್ಬಹುದು.